ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಿತ್ರದುರ್ಗ ನಗರದ ಶ್ರೀ ಮುರುಘಾ ಮಠದ ಅನುಭವ ಮಂಟಪದಲ್ಲಿ ಜುಲೈ 25ರಂದು ನಡೆಯಲಿರುವ ಬೆಂಗಳೂರು ವಿಭಾಗ ಮಟ್ಟದ ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಸಿದ್ಧತೆಗಳನ್ನು ಚಳ್ಳಕೆರೆ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಟಿ ರಘುಮೂರ್ತಿ ವೀಕ್ಷಿಸಿದ್ದಾರೆ. ಅಧಿಕಾರಿಗಳಿಂದ ಸಭೆಯ ಸಿದ್ಧತೆ ಕುರಿತು ಮಾಹಿತಿ ಪಡೆದು ಬಳಿಕ ಪತ್ರಿಕಾ ಮಾಧ್ಯಮದವರೊಂದಿಗೆ ಮಾತನಾಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಪ್ರಗತಿ ಪರಿಶೀಲನಾ ಸಭೆಗೆ ಅಗತ್ಯ ಸಿದ್ಧತೆಗಳನ್ನು ಶಾಸಕ ಟಿ ರಘುಮೂರ್ತಿ ಪರಿಶೀಲಿಸಿದ್ದಾರೆ. ಸಭೆ ಯಶಸ್ವಿಯಾಗಿ ನಡೆಯಲು ಕೈಗೊಂಡಿರುವ ವ್ಯವಸ್ಥೆಗಳ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಹೊಸದುರ್ಗ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಅಧ್ಯಕ್ಷ ಬಿಜಿ ಗೋವಿಂದಪ್ಪ, ಜಿಲ್ಲಾಧಿಕಾರಿ ಟಿ ವೆಂಕಟೇಶ್, ಅಪರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ, ಕುಶಲಕರ್ಮಿಗಳ ವಿಭಾಗದ ರಾಜ್ಯಾಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ದಿನಾಂಕ 25 ತಾರೀಕು ಬೆಂಗಳೂರು ಝೋನ್ನ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಸಭೆ. ವಿಶೇಷವಾಗಿ ಏನೀಗಾಗಲೇ ಬರಗಾಲ ಬಂದಿದೆ ಅದಕ್ಕೆ ಪೂರಕವಾದ ಒಂದು ಸಭೆ. ಇದರಲ್ಲಿ 9 ಡಿಸ್ಟಿಕ್ನ ಆಫೀಸರ್ಸು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಜಿಲ್ಲೆಯ ಈಗೇನಿರ್ತಕ್ಕಂಥ ಸಚಿವರುಗಳು ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು, ಶಾಸಕರು, ಎಲ್ಲ ಜನಪ್ರತಿನಿಧಿಗಳು ಸೇರಿ ಈ ಒಂದು ಸಭೆ. ಅದಕ್ಕೆ ಒಂದು ವ್ಯವಸ್ಥಿತವಾದ ಅಂದರೆ ಭಾಳ ದೊಡ್ಡ ಮಟ್ಟದ ನಮ್ಮ ಜಿಲ್ಲಾ ಪಂಚಾಯತಿ ಮೀಟಿಂಗ್ ಹಾಲ್ ಇದೆ. ಆದ್ರೂ ಸುಮಾರು 250-300 ಜನ ಇಲ್ಲೆಲ್ಲ ಭಾಗವಹಿಸೋದ್ರಿಂದ ಅದಕ್ಕೋಸ್ಕರ ಇದನ್ನು ತಾತ್ಕಾಲಿಕವಾಗಿ ಈ ಒಂದು ವ್ಯವಸ್ಥೆ ಆಗ್ತದೆ. ಜಿಲ್ಲೆಯಲ್ಲಿ ಬರ ಆವರಿಸಿದೆ, ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡೋದು ಮುಖ್ಯಮಂತ್ರಿಗಳು ಒತ್ತಾಯ ಕೊಡ್ತಾರೆ. ಖಂಡಿತವಾಗಲು ಎಲ್ರಿಗೂ ಗೊತ್ತಿರುವಂಥ, ನಿಮಗೂ ಎಲ್ಲ ಗೊತ್ತಿದೆ ಈಗಾಗಲೇ. ಇಡೀ ನಮ್ಮ ಕರ್ನಾಟಕದಲ್ಲಿ ಭಾಳಷ್ಟು ಈಗಾಗಲೇ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳಲ್ಲೇ ರಿವ್ಯೂ ಮಾಡಿದಂಥ ಸಂದರ್ಭ ಸುಮಾರು 160 ತಾಲೂಕುಗಳು ಈಗಾಗಲೇ ಬರಗಾಲಕ್ಕೆ ಘೋಷಣೆ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಕೇಂದ್ರಕ್ಕೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಹಾಗಾಗಿ ಅದನ್ನೇ ನಮ್ಮ ಏನು ಈಗಾಗಲೇ ಬೆಳಗಾಂ ಝೋನ್ ಇರ್ಬೋದು, ಬೇರೆ ಝೋನುಗಳೆಲ್ಲ ಮೀಟಿಂಗ್ ಆಗಿದೆ. ಅದಕ್ಕೆ ಬೆಂಗಳೂರು ಝೋನ್ನ ಒಂದು ಮೀಟಿಂಗನ್ನು ನಮ್ಮ ಚಿತ್ರದುರ್ಗ ಜಿಲ್ಲೆ ಏನು ನಮ್ಮ ಮಧ್ಯ ಕರ್ನಾಟಕದಲ್ಲಿ ನಮ್ಮ ಕೇಂದ್ರ ಸ್ಥಳ ಇದೆ ಚಿತ್ರದುರ್ಗ ಜಿಲ್ಲೆ, ಇಲ್ಲಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕಳೆದ ವಾರ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಡಿಸೈಡ್ ಮಾಡಿದ್ರು. ಅದರ ಪೂರ್ವಕವಾಗಿ ಸಭೆ ನಡೀತದೆ. ಸರ್, ಜಿಲ್ಲೆಗೆ ಏನು ಬೇಕು ಅನ್ನುವಂಥ ಪ್ರಪೋಸಲ್ ಏನಾದ್ರು ಇದೆಯಾ ಸರ್? ಈಗ ಮೊದಲನೇದಾಗಿ ನಮಗೆ ಬರಗಾಲಕ್ಕೆ ವಿಶೇಷವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆ, ಇಡೀ ನಮ್ಮ ಭಾರತ ದೇಶದಲ್ಲೇ 16 ಜಿಲ್ಲೆಗಳು ಭಾಳಷ್ಟು ಬಾರಿ ಬರಗಾಲಕ್ಕೆ ತುತ್ತಾಗಿದೆ. ಅದರಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಅಂತೇಳಿ ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಹಾಗಾಗಿ ನಮ್ಮ 6 ಜಿಲ್ಲೆಯಲ್ಲಿರ್ತಕ್ಕಂಥ 6 ತಾಲೂಕುಗಳು ಕೂಡ ಈಗಾಗಲೇ ಖಂಡಿತವಾಗ್ಲೂ ಬರಗಾಲದ ನಮ್ಮ ಸರ್ಕಾರದ ಒಂದು ಸಹಾಯ ಬೇಡಂಥ ಒಂದು ಸಂದರ್ಭ ಇದೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಮತ್ತು ರೆವಿನ್ಯೂ ಮಿನಿಸ್ಟರ್ ಸನ್ಮಾನ್ಯ ಕಂದಾಯ ಸಚಿವರಾದ ಸನ್ಮಾನ್ಯ ಪರಮೇಶ್ವರ್ ಸಾಹೇಬರು ಬಂದು ಮೀಟಿಂಗ್ ಮಾಡಿ ಮಾಹಿತಿಯನ್ನು ಪಡೆದಿದ್ದಾರೆ. ಈಗಾಗಲೇ ಅವರು ಎಲ್ಲ ಜಿಲ್ಲೆಗಳಿಗೂ ಸಂಚಾರ ಮಾಡಿ ಅವರು ಮಾಹಿತಿಯನ್ನು ಪಡೆದಿದ್ದಾರೆ. ಬಹುಶಃ ನಮ್ಮ ಮುಖ್ಯಮಂತ್ರಿಗಳಿಂದಾಗಿ ಇನ್ನು 25ನೇ ತಾರೀಕು ಮೀಟಿಂಗ್ ಆಗುತ್ತೆ, ಅವತ್ತು ಕೆಲವೊಂದು ಡಿಸಿಷನ್ಗಳನ್ನು ತಗೋಬೋದಂತ ನಮ್ಮ ನಿರೀಕ್ಷೆ. ಅದರಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ವಿಶೇಷವಾಗಿ ಏನು ಬೇರೆ ಜಿಲ್ಲೆಗಳಿಗಿದೆ ಅದೇ ಥರ ಮಾಡ್ತಾರೆ. ಇಲ್ಲೇನು ನಾವು ಈಗಾಗಲೇ ಬೇಡಿಕೆ ಇಟ್ಟಿದ್ವಿ ಉಪಮುಖ್ಯಮಂತ್ರಿಗಳಿಗೆ, ಏನು ಗೋಶಾಲೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳೆಲ್ಲ ಚರ್ಚೆ ಆಗಿದೆ. ಹಾಗಾಗಿ ಅಂಥ ವಿಷಯಗಳನ್ನು ನಾವು ಇಲ್ಲಿ ಕೇಳೋಂಥ ವ್ಯವಸ್ಥೆ ಮಾಡ್ತೀವಿ. ಸರ್, ಜಿಲ್ಲೆಯಲ್ಲಿ ಜಿಲ್ಲಾ